ಸ್ನೇಹಿತರೆ ನಮಸ್ಕಾರ. ಇವಾಗ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಹೆಣ್ಮಕ್ಳಿಗೆ ಹಿಂಗ್ ಕೈ ಇಟ್ಬಿಟ್ಟು ಹಿಂಗ್ ದೂಕಿದ್ರೆ ಹಿಂಗಾಗತ್ತೆ. ಕರ್ನಾಟಕದವರಿಗೆ ಬಂದವರಿಗೆ ಒಂದು ಚೂರು ರೆಸ್ಪೆಕ್ಟ್ ಕೊಡಲ್ಲ, ಹೆಣ್ಮಕ್ಳಿಗಂತೂ ಗೌರವನೂ ಇಲ್ಲ. ಬರೀ ರೌಡಿಸಮ್. ಪೊಲೀಸ್ ವ್ಯವಸ್ಥೆ ಅಂತ ಒಂದು ಚೂರು ಚೆನ್ನಾಗಿಲ್ಲ. ಪೊಲೀಸ್ ವ್ಯವಸ್ಥೆ ಬಂದು ಆಚೆ ಎಕ್ಸಿಟ್ ಆಗ್ತಾ ಇದ್ರೆ ಅಷ್ಟು ಜನ ಸೇರಿ ಕಾಲಿಂದ ನೀರ್ ಎಸ್ತಾ ಇದಾರೆ. ಏನ್ ಭಾಷೆಯಲ್ಲಿ ಮಾತಾಡ್ತಾರೆ, ಕೆಟ್ಟಾಗಿ ಮಾತಾಡ್ತಾರೆ. ನಮಗೆ ಮಲಯಾಳ ದೇವ್ರ ಬಂದಿದೀವಿ, ಯಾರು ಬರ್ಬೇಡಿ. 1 ವರ್ಷ ಇಲ್ಲಿ ಬರ್ಲಿಲ್ಲ ಅಂದ್ರೆ ಇವ್ರಿಗೆಲ್ಲ ಇದು ಗೊತ್ತಾಗತ್ತೆ. ಇಲ್ಲಿ ಬರ್ತಾ ಇರೋದೇ ಕರ್ನಾಟಕದಿಂದ ಜನ ಇಲ್ಲಿ ಬರೋದ್ ನಿಲ್ಲಿಸ್ಬೇಕು. ನೋಡಿ ಎಲ್ಲ ಹೊಡಿತಾ ಅಷ್ಟೇ. ನೋಡ್ಕೊಂಡ್ ಬಂದ್ರ? ಹಾಗೆ ಇನ್ನ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದನ್ನು ನೋಡ್ಕೊಂಡ್ ಬನ್ನಿ. ಸೊ ಇವಾಗ ಹೇಳಿ, ನೀವೊಬ್ಬ ಟ್ರಾವೆಲರ್ ಆಗಿ, ರೈಡರ್ ಆಗಿ ಯಾವ್ದನ್ನ ಚೂಸ್ ಮಾಡ್ತೀರಾ? ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕದವರಿಗೆ, ಅದರಲ್ಲೂ ಮಹಿಳೆಯರಿಗೆ ಆದಂತಹ ಘಟನೆಯನ್ನ ನೋಡಿದ್ರಿ. ಸೊ ಅಲ್ಲಿ ಸರಿಯಾದ ಮೇಂಟೆನೆನ್ಸ್ ಇಲ್ಲ, ಕನ್ನಡಿಗರಿಗೆ ಅಲ್ಲಿ ಬೆಲೆಯನ್ನ ಕೊಡ್ತಾ ಇಲ್ಲ, ಗೌರವವನ್ನ ಕೊಡ್ತಾ ಇಲ್ಲ ಅನ್ನೋದನ್ನ ಹೇಳಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ಕೊಟ್ಟಿಯೂರಿಗೆ ಹೋಗಿ ಬರ್ತಕ್ಕಂತಹ ಜಾಗ, ಅಂದ್ರೆ ಕನ್ನಡದಲ್ಲಿ ಒಂದು ಮಾತಿದೆ, ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ಪ್ಲೇಸೇ ತುಂಬಾ ಸೂಪರ್ ಆಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಕೊಟ್ಟಿಯೂರು ಒಂದು ಡೆಸ್ಟಿನೇಷನ್ ಪಾಯಿಂಟ್ ಅಂತ ತಗೊಂಡ್ರೆ, ನಾವಿವಾಗ ಅಲ್ಲಿಗೆ ಹೋಗಿ ಬರ್ತಕ್ಕಂತಹ ಜಾಗ ಏನಿದೆ, ಆ ಜಾಗವನ್ನ ಎಂಜಾಯ್ ಮಾಡೋಕ್ಕೋಸ್ಕರ ಎಷ್ಟೋ ಜನ ಟ್ರಾವೆಲರ್ಸ್, ರೈಡರ್ಸ್ ಹೋಗಿರ್ತಾರೆ. ಹೀಗಿದ್ದಾಗ ನಾವು ಕೊಟ್ಟಿಯೂರು ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ಆಗಿ ತಗೊಂಡಾಗ ಅಲ್ಲಿನ ಒಂದು ಮೇಂಟೆನೆನ್ಸ್, ಅಲ್ಲಿನ ಇತ್ತೀಚಿನ ಘಟನೆಗಳನ್ನ ನೋಡಿದ್ರೆ ಕೊಟ್ಟಿಯೂರಿಗೆ ಹೋಗೋದು ಬೇಡ ಅನ್ಸುತ್ತೆ. ಸೊ ಅದರ ಸುತ್ತಮುತ್ತಲಿನ ವಾತಾವರಣವನ್ನ ನಾವು ನೋಡಿದ್ರೆ ಕೊಟ್ಟಿಯೂರಿಗೆ ಒಂದ್ಸರಿ ಹೋಗಿ ಬರುವ ಅಂತ ಅನ್ಸುತ್ತೆ. ಯಾಕಂದ್ರೆ ಕೊಟ್ಟಿಯೂರ್ವರೆಗೂ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗದೆ ಬರಕ್ಕಾಗಲ್ಲ. ಹೀಗಿದ್ದಾಗ ನಾನು 2 ದಿನದ ಟ್ರಿಪ್ ಅನ್ನ ಮಾಡ್ಕೊಂಡಿದ್ದೆ. ವೀಕೆಂಡ್ ಅಲ್ಲಿ ಹೋದ್ರೆ ಈ ತರ ಘಟನೆಗಳು ಸಾಮಾನ್ಯವಾಗಿರುತ್ತೆ ಅಂತ ಹೇಳ್ಕೊಂಡು ದಿನಾಂಕ 10 ಮತ್ತು 11ರಂದು ಕೊಟ್ಟಿಯೂರಿಗೆ ಹೋಗಿ ಬಂದ್ರಾತು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಇತ್ತೀಚಿನ ಘಟನೆಗಳನ್ನ ನೋಡಲಾಗಿ ಕೊಟ್ಟಿಯೂರಿಗೆ ಹೋಗ್ಬೇಕೋ ಬೇಡವೋ ಎಂಬುದು ನಿಮ್ಮ ಕಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇವಾಗ ಎಷ್ಟು ಕಮೆಂಟ್ಸ್ಗಳು ಹೋಗಿ ಅಂತ ಬರ್ತದೆ ಅಥವಾ ಎಷ್ಟು ಕಮೆಂಟ್ಸ್ಗಳು ಬೇಡ ಅಂತ ಬರ್ತದೆ, ಅದ್ರ ಮೇಲೆ ನನ್ನ ನೆಕ್ಸ್ಟ್ ಕೊಟ್ಟಿಯೂರು ಟ್ರಿಪ್ ಪ್ಲಾನ್ ಡಿಪೆಂಡ್ ಆಗಿದೆ. ಸೊ ಹೋಗಿ ಅಂತ ಹೇಳಿದ್ರೆ ನಾನು 2 ದಿನದಲ್ಲಿ ಯಾವ ರೂಟ್ ಮೂಲಕ ಹೋಗ್ತೀನಿ, ಯಾವ ರೂಟ್ ಮೂಲಕ ಬರ್ತೀನಿ, ನನ್ನ ಬಡ್ಜೆಟ್ ಪ್ಲಾನ್ ಎಷ್ಟು, ಮತ್ತೆ ನಾ ಯಾವ ಗಾಡಿ ತಗೊಂಡು ಹೋಗ್ತೀನಿ, ಮತ್ತೆ ನಾ ಹೋಗೋಕೆ ಯಾವ ತರ ಪ್ರಿಪೇರ್ ಆಗಿದ್ದೀನಿ ಎಂಬ ಮಾಹಿತಿಯನ್ನ ತಿಳಿಸ್ತೀನಿ. ಅಕಸ್ಮಾತ್ ಹೆಚ್ಚಿಗೆ ಕಮೆಂಟ್ಗಳು ಬೇಡ ಅಂತ ಬಂದ್ರೆ ನಾನು ಇಲ್ಲಿಗೆ ಕೊಟ್ಟಿಯೂರು ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ. ನಮಸ್ಕಾರ.